ನಮಸ್ಕಾರ, ಸೂಪರ್ 3ಗೆ ಸ್ವಾಗತ. ಬನ್ನಿ ಸೂಪರ್ 3ರಲ್ಲಿ ನೇರವಾಗಿ ಸುದ್ದಿ ಶುರು ಮಾಡೋಣ. ಯಾವಾಗ ನಮ್ಮವರಿಗೆ ತೊಂದರೆ ಆಗುತ್ತೆ ಅಲ್ಲಿ ಸೂಪರ್ 3 ಎಂಟ್ರಿ ಕೊಡುತ್ತೆ. ಅದರ ಜೊತೆಗೆ ನಮ್ಮವರ ದೊಡ್ಡ ಸಹಕಾರ ಇರೋ ಕಾರಣಕ್ಕಾಗಿ ಈ ಸಮಸ್ಯೆಗಳು ಒಂದು ರೀತಿಯಲ್ಲಿ ಮಂಜಿನ ರೀತಿಯಲ್ಲಿ ಸಮಸ್ಯೆಗಳು ಮಾಯವಾಗಿ ಹೋಗುತ್ತೆ. ತುಂಬ ಜನ ಹೇಳ್ತಾರೆ, ಏನು ಮ್ಯಾಜಿಕ್ ಮಾಡ್ತೀರಾ ನೀವು ಅದರಲ್ಲಿ ಅಂಥೇಳಿ. ಗೊತ್ತಿಲ್ಲ. ಮನಪೂರ್ವಕವಾಗಿ ಯಾವುದನ್ನಾದರೂ ಮಾಡಿದರೆ, ಮಾಡಲೇಬೇಕು ಅಂತ ಅನಿಸಿದರೆ, ಮ್ಯಾನಿಫೆಸ್ಟೇಷನ್ ಮಾಡಿದರೆ ಭಗವಂತ ಕೂಡ ಆಶೀರ್ವಾದ ಮಾಡ್ತಾನಂತೆ. ಒಂದು ಓವರ್ ಹೆಡ್ ಟ್ಯಾಂಕ್ ಇತ್ತು. ಯಾವ ರೀತಿ ಡೇಂಜರ್ ಆಗಿತ್ತು ಅಂದರೆ, ಅದೇನಾದರೂ ಬಿದ್ದೋಗ್ಬಿಟ್ರೆ ಅಲ್ಲಿ ಮಕ್ಕಳು, ಅಲ್ಲಿಯ ಊರವರು ತೊಂದರೆ ಆಗ್ತಾಯಿತ್ತು. ಆ ಡೇಂಜರ್ ಟ್ಯಾಂಕ್ಗೆ ಸೂಪರ್ 3 ಡಿಚ್ಚಿ ಕೊಟ್ಟಿದೆ. ಸೂಪರ್ 3 ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಕೂಡ ಆಗಿದೆ. 5 ವರ್ಷಗಳಿಂದ ಜನ ಹೇಳ್ತಾಯಿದ್ರು, ದಯವಿಟ್ಟು ಅದನ್ನು ತೆಗೆದುಬಿಡಿ, ನಮಗೆ ಭಯ ಆಗತ್ತೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು. ಆದರೆ 5 ವರ್ಷದಿಂದ ಅವ್ರು ಏನು ಹೇಳಿದ್ರು ಕೂಡ ಆಗಲಿಲ್ಲ. ಆದರೆ ಕೇವಲ ಸೂಪರ್ 3ರಲ್ಲಿ ಸುದ್ದಿ ಬಂದ ತಕ್ಷಣ ಅದನ್ನು ಮಾಡೋಕ್ಕಾಗೋದಿಲ್ಲ ಅಂತ ನಮಗೂ ಗೊತ್ತು. ಇಟ್ ವಿಲ್ ಟೇಕ್ ಟೈಮ್. ಆದರೆ ಕೇವಲ 20 ದಿನದಲ್ಲಿ, ಆ 20 ದಿನದಲ್ಲಿ ಡೇಂಜರ್ ನೋಡಿ ಈ ಥರ ಇತ್ತು ಸರ್. ಓವರ್ ಹೆಡ್ ಟ್ಯಾಂಕ್, ಹೌದಾ? ಗ್ಯಾರಂಟಿನಾ ಇದು? ಯಾರು ಓಡಾಡ್ತಾರೆ ಅದಕ್ಕೆ? ಆ ಓವರ್ ಹೆಡ್ ಟ್ಯಾಂಕನ್ನು ನೋಡಿದಾಗ ನಿಮ್ಗೆ ಅನಿಸುತ್ತೆ ಇದು ಯಾವ ಊರಲ್ಲಿದ್ದಿರ್ಬೋದು, ಆ ಊರು ಹೆಂಗಿದ್ದಿರ್ಬೋದು, ಆ ಊರಲ್ಲಿ ಇರುವಂಥವ್ರು ಹೆಂಗಿದ್ದಿರ್ಬೋದು ಅಂತೇಳಿ. ಯಾಕಂದರೆ ಶ್ರೀಮಂತರ ಬಡಾವಣೆ ಆದ ತಕ್ಷಣ ಅದಕ್ಕೆಲ್ಲ ಬೆಕ್ಕಿರುವಂಥ ವ್ಯವಸ್ಥೆಗಳಾಗ್ತವೆ. ಬಡವರದಲ್ಲ. ಇದು ಹೆಂಗಿದೆ ನೋಡಿ, ಅಸ್ಥಿಪಂಜರ ಇದ್ದಂಗಿದೆ. ಅಲ್ಲಿ ಪುಟ್ಟ ಮಕ್ಕಳು ಓಡಾಡೋದು, ಅದಕ್ಕೇನು ಗೊತ್ತು? ತಲೆ ಎತ್ತಿ ನೋಡತ್ತಾ ಅದು? ತಲೆ ಎತ್ತಿ ನೋಡತ್ತಾ? ಆದರೆ 480 ಗಂಟೆ ಅಂದರೆ 20 ದಿವಸ ಇರಲಿ, ಅದು ಬಿಡಿ. ಇದನ್ನೆಲ್ಲ ನಾವು ಬೇರೆ ಕೊಡಿಸೋದು ಮತ್ತು ಇದನ್ನು ತೆಗೆಸಬೇಕು ಅಂತೇಳಿ ಯಾವುದೇ ಕಾರಣಕ್ಕೂ ಯಾರ ತಲೆ ಮೇಲೆ ಅದು ಬೀಳಬಾರ್ದು. ಬನ್ನಿ, ಹಾಗಿದ್ರೆ ಆ ಸುದ್ದಿಯನ್ನು ಯಾವಾಗ ಪ್ರಸಾರ ಮಾಡಿದ್ವಿ, ಸುದ್ದಿ ಪ್ರಸಾರ ಮಾಡಿದ ನಂತರ ಏನೇನೆಲ್ಲ ಆಯಿತು, ಇದು ಕೂಡ ನಮಗೆ ಬಹಳ ಖುಷಿ ವಿಚಾರ. ಯಾಕಂತಂದರೆ ಯಾರ್ದೋ ಒಬ್ರದ್ದು ಜೀವ ಉಳಿಸಿದ್ದೀವಿ, ಏನೂ ಇಲ್ಲ ಬಿಡಿ. 1-2 ನಾಯಿ ಮಲ್ಕೊಂಡಿದೆ ಅಂತ ಇಟ್ಕೊಳ್ಳಿ, ಅದರ ಕೆಳಗಡೆ ಯಾವುದೋ ಟೈಮಲ್ಲಿ ಬಿದ್ದೋಯ್ತು ಅಂತ ಇಟ್ಕೊಳ್ಳಿ, ಅದರದ್ದಾದರೂ ಉಳಿಸಿದ್ದೀವಿ, ಅಷ್ಟಾದರೂ ಸಮಾಧಾನ ಇದೆ. ಬನ್ನಿ, ಯಾವ ರೀತಿ ಇಂಪ್ಯಾಕ್ಟ್ ಆಯಿತು, ಹೆಂಗೆಲ್ಲ ಆಯಿತು ನೋಡೋಣ ಬನ್ನಿ. ದಿನಾಂಕ 22/7/2024. ಸಮಯ ಮಧ್ಯಾಹ್ನ 12 ಗಂಟೆ. ಎಸ್ ವೀಕ್ಷಕರೇ, ಜೀವ ಬಲಿ ಪಡೆಯಲು ಈ ಓವರ್ ಹೆಡ್ ಟ್ಯಾಂಕ್ ಕಾದು ಕುಳಿತಿತ್ತು. 30 ವರ್ಷದ ಹಿಂದೆ ನಿರ್ಮಿಸಿದ್ದ ಟ್ಯಾಂಕ್ ಶಿಥಿಲಗೊಂಡು ಅಸ್ಥಿ ಪಂಜರದಂತಾಗಿತ್ತು. ಇದರಿಂದ ಬಾಗಲಕೋಟೆಯ ನಂದವಾಡದ ಜನ ಭಯದಲ್ಲಿ ಬದುಕ್ತಾ ಇದ್ರು. ಈ ಬಗ್ಗೆ ಸೂಪರ್ 3 ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಒಬ್ಬ PDOಗೆ ಕೂಡ ಸಂಬಳ ಕೊಡ್ತಾರಲ್ವಾ, ಒಬ್ಬ ಭಿಕ್ಷುಕನಿಗೂ ಕೂಡ ರೈಟ್ಸ್ ಇದೆ. ಯಾಕಂದರೆ ಆತ ಕೂಡ ಟ್ಯಾಕ್ಸ್ ಕಟ್ತಾನೆ. ಮುಖ್ಯಮಂತ್ರಿಗಳದ್ದು ಗಮನಕ್ಕೆ ತರ್ಬೋದು, ಪ್ರಧಾನಿಗಳ ಗಮನಕ್ಕೂ ತರ್ಬೋದು, ಬಟ್ ಅವ್ರು ಮಾಡೋ ಕೆಲಸ ಅಲ್ಲ. ಆದರೆ ನಿಮ್ಮ ಅಂಡ್ರಲ್ಲಿ ಹಿಂಗಾಗ್ತದೆ ಯಾಕಪ್ಪ ಅಂತ ಒಂದು ಫೋನ್ ಯಾರಾದರೂ ಮಾಡೋರು ಮಾಡಲಿ ಅಂತ ಅಷ್ಟೇ ನಮ್ಮ ಉದ್ದೇಶ ಇರೋದು. ನೀವು ಅನಿಸ್ತಿರ್ಬೋದು, ಏನು ರೀ ಒಂದು ವಾಟರ್ ಟ್ಯಾಂಕ್ ಯಾರ ಹತ್ರ ಕೇಳ್ತೀರಿ? ಮತ್ತು ಯಾರ ಹತ್ರ ಕೇಳಬೇಕು? ಕೆಲವರಿಗಿರುತ್ತೆ, ಕೆಲವರಿಗೆ ಮಾಡೋಕ್ಕೆ ಕೆಲಸ ಇಲ್ಲದವ್ರಿಗಿರುತ್ತೆ. ಅಲ್ಲಿ ನೋಡ್ರಿ, ಅವರು ಸುಮ್ಮನೆ ಒಂದು ವಾಟರ್ ಟ್ಯಾಂಕ್ಗೆ CEOಗೆಲ್ಲ ಫೋನ್ ಮಾಡಿ ಕೇಳ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿಲ್ಲ PDO ಮಾಡಬೇಕಾದ್ರೆ. ಹೌದು, PDO ಮಾಡ್ಬೇಕು, ಯಾಕೆ ಮಾಡಿಲ್ಲ ಅಂತ ಹೇಳೋಕೆ ಒಂದು ಭಯ ಪಟ್ಟು ಬೇಕಲ್ಲ PDOಗೆ. ಸೂಪರ್ 3 ಲೈವ್ ನಲ್ಲಿ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ CEO ಆಫೀಸ್ಗೆ ನುಗ್ಗಿ CEO ಶಶಿಧರ್ ಕುರೇರ ಜೊತೆ ಮಾತಾಡಿದ್ವಿ. 15 ದಿನದಲ್ಲಿ ಡೆಮಾಲಿಷ್ ಮಾಡ್ತೇವೆ ಅಂತ ಮಾತು ಕೊಟ್ಟಿದ್ರು. ಈಗ ತಾವು ನೋಡಿದಾಗೆ ನನಗೂ ವರದಿ ಬಂದಿದ್ದ ಪ್ರಕಾರ ಈಗ ಸುತ್ತುವರೆದು ಒಂದು 50 ಮೀಟರ್ ಝೋನನ್ನು ನಾವು ಅದನ್ನು ಪ್ರಾಪರಾಗಿ ಬ್ಯಾರಿಕೇಡಿಂಗ್ ಮಾಡಿಕೊಂಡು ಅಲ್ಲಿ ಯಾರು ದನಕರುಗಳಾಗಲಿ ಜನರಾಗಲಿ ಓಡಾಡ್ದಂಗೆ ನೋಡ್ಕೊಳ್ಳಿಕ್ಕೆ ಪ್ರೊಟೆಕ್ಷನ್ ಹಾಕ್ಲಿಕ್ಕೆ ಹೇಳ್ತೀನಿ. ಸೊ ನಾವೆಲ್ಲ ತೀರ್ಮಾನ ಮಾಡಿ ಅಲ್ಲಿ ಡೆಮೊಲೇಷನ್ ಆಗೋರಿಗೆ ಸೊ ವಿದಿನ್ 15 ಡೇಸ್ ನಾವು ಅದ್ರ ಮೇಲೆ ಕ್ರಮ ತಗೋತೀವಿ. ನಾವು ಅಧಿಕಾರಿ ಮಾತು ಕೇಳಿ ಸುಮ್ಮನೆ ಕೂತಿರ್ಲಿಲ್ಲ. ನಿರಂತರ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ವಿ. 2 ದಿನಗಳ ಹಿಂದೆ ನಮ್ಮ ಪ್ರತಿನಿಧಿಗೆ ಕಾಲ್ ಮಾಡಿ ಡೆಮಾಲಿಷ್ ಮಾಡ್ತಿದ್ದೇವೆ ಅಂತ ಮಾಹಿತಿ ಕೊಟ್ರು. ಮುಂದಾಗಿದ್ದೇನು ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ಸೀನ್ 1 ಬಂತು JCB ಬಂತು. ಪ್ರಾಣಕ್ಕೆ ಕುತ್ತಾಗಿದ್ದ ಓವರ್ ಹೆಡ್ ಟ್ಯಾಂಕ್ ಉರುಳಿಸಲು ನಂದವಾಡ ಗ್ರಾಮಕ್ಕೆ JCB ಎಂಟ್ರಿ ಕೊಟ್ಟೇ ಬಿಡ್ತು. ಸೀನ್ 2 ಟ್ಯಾಂಕ್ ಸುತ್ತ ಫುಲ್ ಕ್ಲೀನ್.
ಜೆಸಿಬಿ ಬರ್ತಿದ್ದಂತೆ ಓವರ್ ಹೆಡ್ ಟ್ಯಾಂಕ್ ಸುತ್ತ ಬೆಳೆದಿದ್ದ ಗಿಡಗಂಟಿಯನ್ನ ನೀಟಾಗಿ ಸ್ವಚ್ಛ ಮಾಡಲಾಯಿತು. ಸೀನ್ 3 ಹಗ್ಗದಿಂದ ಬೀಳಿಸಲು ಯತ್ನ. ಟ್ಯಾಂಕ್ ಸುತ್ತ ಯಾರು ಬರದಂತೆ ಮುಂಜಾಗ್ರತೆ ವಹಿಸಿ ಹಗ್ಗದಿಂದ ಜೆಸಿಬಿಗೆ ಕಟ್ಟಿ ಟ್ಯಾಂಕ್ ಉರುಳಿಸಲು ಯತ್ನಿಸಲಾಯಿತು. ಸೀನ್ 4 ಎರಡನೇ ಪ್ರಯತ್ನಕ್ಕೆ ಉರುಳಿದ ಟ್ಯಾಂಕ್. ಕೊನೆಗೂ ಜೆಸಿಬಿಯಿಂದಲೇ ಹಗ್ಗ ಕಟ್ಟಿ ಎಳೆದು ದೈತ್ಯ ಟ್ಯಾಂಕ್ ಅನ್ನ ಮಕಾಡೆ ಮಲಗಿಸಲಾಯಿತು. ಸೀನ್ 5 ಜೆಸಿಬಿಗೆ ಡ್ರಿಲ್ಲಿಂಗ್ ಮಷೀನ್ ಫಿಕ್ಸ್. ಇನ್ನು ಟ್ಯಾಂಕ್ ಬೀಳ್ಸ್ತಾ ಇದ್ದಂತೆ ಜೆಸಿಬಿಯ ಬಕೆಟ್ ತೆಗೆದು ಹೊಸ ಡ್ರಿಲ್ಲರ್ ಫಿಕ್ಸ್ ಮಾಡಲಾಯಿತು. ಸೀನ್ 6 ನೆರವು ಕಾರ್ಯ ಶುರು. ಡ್ರಿಲ್ಲಿಂಗ್ ಅಳವಡಿಸ್ತಾ ಇದ್ದಂತೆ ಜೆಸಿಬಿಯಿಂದ ತೆರವು ಕಾರ್ಯಾಚರಣೆ ಶುರು ಮಾಡಲಾಯಿತು. ಸೀನ್ 7 ಸೂಪರ್ 3 ಮಕ್ಕಳ ಧನ್ಯವಾದ. ಯಮ ಕಿಂಕರ್ನಂತಿದ್ದ ಟ್ಯಾಂಕ್ ಕೆಳಗೆ ನೂರಾರು ಮಕ್ಕಳು ಓಡಾಡ್ತಿದ್ರು. ಇದರಿಂದ ಪೋಷಕರು ಮಕ್ಕಳು ಭಯದಲ್ಲಿದ್ರು. ಇದೀಗ ಟ್ಯಾಂಕ್ ಡೆಮಾಲಿಷನ್ ಮಾಡ್ತಿದ್ದಂತೆ ಸೂಪರ್ 3ಗೆ ಮಕ್ಕಳು ಜೈಕಾರ ಹಾಕಿದ್ರು. ಓವರ್ ಹೆಡ್ ಟ್ಯಾಂಕ್ಗೆ ಸೂಪರ್ 3 ಡಿಚ್ಚಿ ಕೊಟ್ಟಿದ್ದು 5 ವರ್ಷದಿಂದ ಆಗದು ಕೇವಲ 20 ದಿನದಲ್ಲಿ ಆಗಿದೆ. ಜೀವ ಭಯದಲ್ಲಿದ್ದ ಜನರು ನೆಮ್ಮದಿಯಿಂದ ನಿದ್ದೆ ಮಾಡುವಂತಾಗಿದ್ದು ಸೂಪರ್ 3ಯಿಂದ ಇದು ನಮ್ಮ ಕಮಿಟ್ಮೆಂಟ್. ಅಲ್ಲಿ ಬೇರೆ ಕಡೆಯಲ್ಲೇ ನೀರು ವ್ಯವಸ್ಥೆ ಮಾಡಿದರು, ಆದರೆ ಅದನ್ನು ಹಂಗೆ ಬಿಟ್ಟಿದ್ರು. ಅದೊಂದು ಸಣ್ಣ ವಿಚಾರ ಅಂತ ಕೆಲವರಿಗೆ ಅನಿಸಿರ್ಬೋದು, ಆದರೆ ನಮಗದು ಸಣ್ಣ ವಿಚಾರ ಅಲ್ಲ. ನೋಡಿ ಸರ್, ಅಲ್ಲಿ ಇದ್ದದ್ದು ಆ ಪುಟ್ಟ ಮಕ್ಕಳು. ಆಮೇಲೆ ಅವರನ್ನು ಕೇಳೋರು ಯಾರು ಇರೋದಿಲ್ಲ ಸರ್. ಬಡವರು ಸತ್ತರೆ ಯಾರು ಕೇಳಲ್ಲ ಸರ್, ಯಾರೂ ಕೇಳಲ್ಲ. ಆಮೇಲೆ ಬಡವರು ಬಂದು ಕೇಳಿದರೆ ದುಡ್ಡಿಗಾಗಿ ಕೇಳ್ತಾರೆ ಅಂತ ಅವ್ರಿಗೊಂದು ಹಣೆಪಟ್ಟಿ ಕಟ್ಟಿಬಿಡ್ತೀವಿ ನಾವು. ಪರವಾಗಿಲ್ಲ, ಸತ್ತೋದ್ರೆ ಏನೋ ದುಡ್ಡು ಸಿಕ್ಕಿಲ್ವಾ, ಚಾನ್ಸ್ ಅಲ್ವಾ, 5 ಲಕ್ಷ ಅಯ್ಯ ಶ್ರೀಮಂತರದ್ದು ಮಾಡೋಕ್ಕಾಗತ್ತಾ? ಯಾವ ಥರ ಇತ್ತು ನೋಡಿ, ಯಾವ ಥರ ಅದನ್ನು ಅಂದರೆ ಆ ಮಕ್ಕಳಲ್ಲಿ ಖುಷಿ ಪಟ್ಟದ್ದಿದೆಯಲ್ಲ, ಅದನ್ನು ಖುಷಿ ಪಟ್ಟದ್ದು ನೋಡೋಕೆ ತುಂಬ ಖುಷಿ ಆಯ್ತು ನನಗೆ. ತುಂಬ ತೃಪ್ತಿ ಆಯಿತು, ಆತ್ಮತೃಪ್ತಿ ಆಯಿತು. ನೋಡಿ ಅದೆಲ್ಲ ನೋಡಿ ಎಲ್ಲ ಪಿಯಂ 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 ಕೋಳಿ ಮರಿತಾರ ನೋಡಿ. ಅದರಲ್ಲಿ ಎಷ್ಟು ತೆಂಡೂಲ್ಕರ್ ಇದ್ದಾರೋ, ಎಷ್ಟು ಅಂಬೇಡ್ಕರ್ ಇದ್ದಾರೋ ಅಲ್ವಾ, ಎಷ್ಟು ನಮ್ಮ ರಾಜಕಾರಣಿಗಳಿದ್ದಾರೋ ಯಾರು ಗೊತ್ತು. ನೋಡಿ, ಸೀನ್ 1 ನಾವು ಸುದ್ದಿ ಮಾಡಿ 5 ವರ್ಷಗಳಿಂದ ಅದೇ ಪ್ರಾಬ್ಲಮಲ್ಲಿ ಇರುತ್ತೆ. JCB ಬರುತ್ತೆ. ಆಮೇಲೆ ಎಲ್ಲವನ್ನು ಕೂಡ ನಮ್ಮ ರಿಪೋರ್ಟರ್ ಪಾಪ ಅಲ್ಲಿಂದ ಇದನ್ನೆಲ್ಲ ನೀವು ಕಲೆ ಹಾಕಬೇಕು ಅಂತಂದರೆ ಅಲ್ಲಿ ವಿಡಿಯೋ ಇರಬೇಕು, ನಾವಲ್ಲಿ ಸ್ಥಳದಲ್ಲಿರಬೇಕು, ಸ್ಪಾಟಲ್ಲಿರಬೇಕು. ಈ ಟೈಮಲ್ಲಿರುವಾಗ ನೀವು ಇನ್ನೊಂದು ಫೋನ್ ಮಾಡಿರ್ತೀರಿ, ಬರ್ರಪ್ಪ ಇಲ್ಲೊಂದು ಸ್ಟೋರಿ ಇದೆ. ಆಮೇಲೆ ನಮಗೆ ಮೆಸೇಜು, ನೋಡಿ ಸರ್ ನಿಮ್ಮ ರಿಪೋರ್ಟ್ ಇದ್ದಾನಲ್ಲ, ಏನು ಫೋನೇ ಎತ್ತಲ್ಲ ಸರ್. ಇಲ್ಲಿ ಇರ್ತಾರೆ ಸರ್ ಅವರು. ಆಮೇಲೆ ಅವ್ರಿಗೂ ಸ್ವಲ್ಪ ರೆಸ್ಟ್ ಬೇಕಲ್ವಾ. ಇನ್ನು ಟ್ಯಾಂಕ್ ಸುತ್ತ ಫುಲ್ ಕ್ಲೀನ್ ಆಗುತ್ತೆ. ಅದಾದ 3ನೇ ಸೀನ್ ನೋಡಿ, ಹಗ್ಗದಿಂದ ಬೀಳಿಸಲು ಯತ್ನ. ಅಂದರೆ ನೋಡಿ, ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಅಲ್ಲಿ ಅಕ್ಕಪಕ್ಕದಲ್ಲಿ ಕೆಲವು ಪ್ರಾಬ್ಲಮ್ಮು ಆಗಬಾರ್ದು. ದೊಡ್ಡ ಉದ್ದದ ಮನೆಗಳನ್ನೆಲ್ಲ ಹೆಂಗೆ ಬೀಳಿಸ್ತಾರೆ ಅಂತಂದರೆ ನೋಡಿ, ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ದಾರೆ. ಆ ಬಾಗಲಕೋಟೆ ಎಲ್ಲಾದರೂ ಕೂಡ ಸಿಸ್ಟಮ್ಯಾಟಿಕ್ಕಾಗಿ ಅದನ್ನು ಏನು ತೊಂದರೆ ಆಗದ ರೀತಿಯಲ್ಲಿ ಕಟ್ಟಿ ನೋಡಿ. ಊರವರೆಲ್ಲ ನೋಡೋ ಸ್ಟೈಲ್ ನೋಡಿ, ಅದನ್ನು ಹಗ್ಗದಿಂದ ಕಟ್ಟಿ ಅದನ್ನು ಬೀಳಿಸೋ ಸ್ಟೈಲು ಯಾರ ಮನೆ ಮೇಲೆ ಅಥವಾ ಯಾರೋ ಇದ್ರ ಮೇಲೆ ಬೀಳಬಾರ್ದಲ್ಲ. ಖುಷಿ. ಆಮೇಲೆ 2ನೇ ಪ್ರಯತ್ನಕ್ಕೆ ಉರುಳುತ್ತೆ, ಮೊದಲನೇ ಪ್ರಯತ್ನಕ್ಕೆ ಉರುಳೋದಿಲ್ಲ.
ಆಮೇಲೆ JCBಗೆ ಡ್ರಿಲ್ಲಿಂಗ್ ಮಿಷಿನ್ ಫಿಕ್ಸ್ ಮಾಡ್ತಾರೆ. ತುಂಬ ಕೆಲಸ ಮಾಡಿದ್ದಾರೆ ಪಾಪ. ಅದನ್ನೆಲ್ಲ ಹುಡಿ ಮಾಡಿ ಕ್ಲೀನ್ ಮಾಡೋ ತನಕ ಬಿಡಲಿಲ್ಲ. ಕೆಳಗೆ ಹಾಕಿದ್ರು ಅಲ್ಲ, ಅದು ನಮ್ಮ ಕೆಲಸದ ವೈಖರಿ ಅಲ್ಲ. ಆಮೇಲೆ ಓವರ್ ಹೆಡ್ ಟ್ಯಾಂಕ್ ತೆರವು ಕಾರ್ಯ ಆಗುತ್ತೆ ಅಲ್ಲಿಂದ ನೋಡಿ, ಎಲ್ಲ ಹುಡಿ ಮಾಡಿ ಆಮೇಲೆ ತಾತ್ಕಾಲಿಕ ಪೈಪ್ ಮೂಲಕ ನೀರು ಸಪ್ಲೈ ಆಗುತ್ತೆ. ಆಮೇಲೆ ಎಲ್ಲರೂ ಥ್ಯಾಂಕ್ಸ್ ಹೇಳ್ತಾರೆ. ಇದು ಭಾಳ ಖುಷಿಯಾಗಿರೋದು ನನಗೆ. ಫುಲ್ ಫ್ರೇಮ್ ಹಾಕಿ ಹೇಳು. ನೋಡಿ, ಮೊದಲು ಹೆಂಗಿತ್ತು ಈಗ ಹೆಂಗಿತ್ತು ತೋರಿಸ್ತೀನಿ ಬನ್ನಿ. ಇವರೆಲ್ಲ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಒಂದು ಮೊದಲು ಹೆಂಗಿತ್ತು ನೋಡಿ, ಈಗ ಹೆಂಗಿದೆ. ಎಲ್ಲ ಖುಷಿ. ಮಕ್ಕಳು ಡೇಂಜರಲ್ಲಿದ್ದರು. ನೋಡಿ, ಮೊದಲು ಹೆಂಗಿತ್ತು ಈಗ ಉರುಳಿಸಿ ಕ್ಲಿಯರ್ ಆಗಿದೆ. ಥ್ಯಾಂಕ್ ಯು. ಓಕೆ. ನಮ್ಮ ಅಲ್ಲಿಯ ಪ್ರತಿನಿಧಿ ಸಿದ್ದು ದುತ್ರಗಾವಿ ಇದೆಲ್ಲ ಆದ ನಂತರ ಅಲ್ಲಿಂದ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ವಾಕ್ತೃ ಕೊಟ್ಟಿದ್ದಾರೆ. ನೋಡೋಣ. ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನಲ್ಲಿರ್ತಕ್ಕಂಥ ನಂದವಾಡಿಗೆ ಗ್ರಾಮದಲ್ಲಿ ಏನು 25 ವರ್ಷಗಳಿಂದ ಒಂದು ವಾಟರ್ ಟ್ಯಾಂಕ್, ಓವರ್ ಹೆಡ್ ಟ್ಯಾಂಕ್ ಹೊಂದಿತ್ತು. ಆ ಟ್ಯಾಂಕ್ ಸ್ಥಿತಿಲಾವಸ್ಥೆಯಲ್ಲಿ ಇದ್ದಿದ್ದ ಸುದ್ದಿಯನ್ನು ಕೂಡ ನಾವು ಈಗಾಗಲೇ ಪ್ರಸಾರ ಮಾಡಿದ್ವಿ. ಆ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಇವತ್ತಿನ ದಿವಸ ಆ ಒಂದು ಸ್ಥಿತಿಲಾವಸ್ಥೆಯಲ್ಲಿರ್ತಕ್ಕಂಥ ಟ್ಯಾಂಕನ್ನು ಡೆಮಾಲಿಷ್ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಇದು 1 ಲಕ್ಷ ಏನು ಲೀಟರ್ ನೀರು ಹಿಡಿತಕ್ಕಂಥ ವಾಟರ್ ಟ್ಯಾಂಕ್ ಆಗಿದ್ದು, ಈಗಾಗಲೇ ಏನು ಸುತ್ತಮುತ್ತ ಇರತಕ್ಕಂಥ ಸಾಕಷ್ಟು ಮನೆಗಳು ಕೂಡ ಇದ್ದವು. ಇಲ್ಲಿ ಮಕ್ಕಳು ಕೂಡ ಓಡಾಡ್ತಾ ಇದ್ರು. ಇದು ಮುಖ್ಯ ರಸ್ತೆ ಆಗಿರೋದ್ರಿಂದನೂ ಕೂಡ ಸಾಕಷ್ಟು ಮಕ್ಕಳಾಗಿರ್ಬೋದು, ದನಕರುಗಳಾಗಿರ್ಬೋದು, ಈ ಒಂದು ಟ್ಯಾಂಕಿನಲ್ಲಿ ಏನು ಮನೆಗಳು ಕೂಡ ಜಾಸ್ತಿ ಇರೋದ್ರಿಂದ ಭಾಳಷ್ಟು ಎಷ್ಟೋ ಜನರು ಕೂಡ ಇಲ್ಲಿ ಏನು ಅಕ್ಕಪಕ್ಕದಲ್ಲಿದ್ದಂಥ ಜನರು ಕೂಡ ಕೈಯಲ್ಲಿ ಜೀವ ಹಿಡಿದು ರಾತ್ರಿ ಆದರೆ ಬೆಳಗ್ಗೆ ಯಾವಾಗಾಗಿತ್ತು, ಬೆಳಗಾದರೆ ರಾತ್ರಿ ಯಾವಾಗಾಗಿತ್ತು ಅಂತ ಜೀವನ ಕಳೀತಿರ್ತಕ್ಕಂಥ ಸಾಕಷ್ಟು ಜನರು ಕೂಡ ಈ ಒಂದು ಟ್ಯಾಂಕಿಗೋಸ್ಕರ ಭಾಳಷ್ಟು ಹೆದರಿಕೆಯಿಂದ ಜೀವನ ಮಾಡುವಂಥ ಪರಿಸ್ಥಿತಿ ಇತ್ತು. ಹೀಗಾಗಿ ಏನು ಆ ಒಂದು ಗ್ರಾಮಸ್ಥರು ಕೂಡ ಏನು ಒಂದು ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಮಾಹಿತಿ ತಿಳಿಸಿದ ತಕ್ಷಣವೇ ನಾವು ಇಲ್ಲಿ ಬಂದು ಒಂದು ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿದ ತಕ್ಷಣವೇ ಏನು ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಅವರನ್ನು ಪದೇ ಬೆನ್ನು ಹತ್ತುವುದರ ಮುಖಾಂತರ ಅವರನ್ನು ಎಚ್ಚೆತ್ತುಗೊಳಿಸಿ ಇವತ್ತಿನ ದಿವಸ ಟ್ಯಾಂಕ್ ಡೆಮಾಲಿಷ್ ಮಾಡುವಲ್ಲಿ ಏನು ರಿಪಬ್ಲಿಕ್ ಕನ್ನಡ ಯಶಸ್ವಿ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮಾದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ನಾವು ಹಾಗೆ ಸುದ್ದಿ ಮಾಡಿದರೆ ಆಮೂಲಾಗ್ರವಾಗಿ ಅಲ್ಲಿ ಪ್ರಾಬ್ಲಮ್ ಉಳಿಬಾರ್ದು.